2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬೀದರ್ ವಿಶ್ವವಿದ್ಯಾಲಯದ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯುಜಿಸಿ 2018ರ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ ಇವರು ವಿಷಯವಾರು ಮೆರಿಟ್ ಪಟ್ಟಿಯನ್ನು ಪ್ರಕಟಣೆ ಮಾಡದೇನೆ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ನಡೆಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಈ ರೀತಿಯಾದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ ವಿಶ್ವವಿದ್ಯಾಲಯ ಏನಿದೆ ಅದು 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಆದರೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತಲ್ಲ, ಹಾಕಿರ್ತೀವಿ, ಆದರೆ ಅದಕ್ಕೆ ತಕ್ಕಾಗಿ ಇವರು ನೇಮಕಾತಿಯನ್ನು ಮಾಡಿಲ್ಲ. ಅಧಿಸೂಚನೆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ನೇಮಕ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿರ್ತಾರೆ, ಸಲ್ಲಿಸಿದ್ರು ಕೂಡ ಅವರಿಗೆ ಇವರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ವಿಶ್ವವಿದ್ಯಾಲಯವು ಈಗಾಗಲೇ 2 ಹಂತದಲ್ಲಿ ದಿನಾಂಕ 9-12-2025 ಹಾಗೂ 22-12-2025ರಂದು ಸಂದರ್ಶನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆದರೆ ಯುಜಿಸಿ 2018ರ ಮಾನದಂಡಗಳ ಪ್ರಕಾರ ವಿಷಯವಾರು ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನು ವಿಶ್ವವಿದ್ಯಾಲಯ ವೆಬ್ಸೈಟ್ ಅಥವಾ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಬೇಕಾದಂಥ ಒಂದು ನಿಯಮ ಕಡ್ಡಾಯ ಇದೆ. ಆದರೆ ಅದನ್ನು ಇವರು ಪಾಲಿಸಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿತ್ತು. UGC ನಿಯಮಾವಳಿ ಪ್ರಕಾರ ಅರ್ಜಿಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕಂದ್ರೆ ಎಷ್ಟನೇ ಡೇಟಿಗೆ ಅರ್ಜಿ ಕರೆದಿದ್ದಾರೆ, ಅರ್ಜಿ ಕರೆದಿದಂಥ ಡೇಟನ್ನು ಪತ್ರಿಕೆಯಲ್ಲಿ ಮತ್ತು ಇತರೆ ಪ್ರಕಟಣೆ ಮಾಡಬೇಕು. ಅದ ನಂತರ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ ನಂತರ ಎಷ್ಟು ಜನ ಅಲ್ಲಿ ಅಭ್ಯರ್ಥಿಗಳು ಅಂದರೆ ವಿವಿಧ ಭಾಗಗಳಿವೆ, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ವುಮೆನ್ ಸ್ಟಡಿ, ಈ ಥರ ಹಲವಾರು ಟೋಟಲ್ 18 ಕೋರ್ಸ್ಗಳಿವೆ ಅಲ್ಲಿ PG ಸೆಂಟರ್ನಲ್ಲಿ ಬೀದರ್ ವಿಶ್ವವಿದ್ಯಾಲಯದಲ್ಲಿ. ಅದರಲ್ಲಿ ನಾವೇನಪ್ಪ ಅಂದರೆ ಇವರು 2025-25ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದರು. ಅದರಲ್ಲಿ ವಿವಿಧ ವಿಭಾಗಗಳೇನಪ್ಪ ಅಂದರೆ ಅರ್ಜಿ ಕರೆದಿದ್ದಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಯಾವ ರೀತಿ ಅನ್ಯಾಯ ಇದೆ, 2018ರ UGC ನಿಯಮಾವಳಿ ಪ್ರಕಾರ PhDಗೆ ಎಷ್ಟು ಮಾರ್ಕ್ಸ್ ಇರಬೇಕು, ನೆಟ್ ಆದವರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು, KSET ಆದವರಿಗೆ ಎಷ್ಟು ಇರಬೇಕು, ಮತ್ತು ಅಲ್ಲಿ ಸೇವೆ ಸಲ್ಲಿಸಿದಂಥ ಅನುಭವ ಇರೋರಿಗೆ ಇಷ್ಟು ಮಾರ್ಕ್ಸ್ ಕೊಡಬೇಕಂತೇಳಿ ಒಂದು UGC ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ಸುಮಾರು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮಗೆ ಸಂಬಂಧಪಟ್ಟಂಥ ಭಾಳಷ್ಟು ನಮ್ಮ ಮಿತ್ರರು ಕೂಡ ಅಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ರೀತಿಯಾಗಿ ಏನಪ್ಪ ಅಂದರೆ ಆಲ್ರೆಡಿ ಅರ್ಹರಿದ್ದಾರೆ. ಆದರೂ ಕೂಡ ಅವರನ್ನು ತೆಗೆದು ಇವತ್ತು ಅವ್ರ ಜಾಗದಲ್ಲಿ ಬೇರೆಯವರಿಗೆ ಅವ್ಯವಹಾರವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಏನಪ್ಪ ಅಂದರೆ ಈ ತಮ್ಮ ಮುಖಾಂತರ ಮುಂದಿನ ದಿನಗಳಲ್ಲಿ ಇದು ಒಂದು ವೇಳೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಕೂಡ ನಿಮ್ಮ ಜೊತೆ ಬಂದು ಮೀಡಿಯಾದಲ್ಲಿ ನಂದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಾನು ಮಾತಾಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಕುಲಸಚಿವರಿಗೆ ಮತ್ತು ಕುಲಪತಿಗಳಿಗೆ 2 ಸರ್ತಿ ಭಾರತೀಯ ವಿದ್ಯಾರ್ಥಿ ಸಂಘ ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏನು ಇವತ್ತು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಅತಿಥಿ ಉಪನ್ಯಾಸಕರಲ್ಲಿ ಅವ್ಯವಹಾರ ಆಗಿದೆ ಮತ್ತು ಅರ್ಹ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ 2 ಸಲ ಆಲ್ರೆಡಿ ಮನವಿ ಕೊಟ್ಟಿದ್ವಿ. ಮತ್ತು 3 ಸಲ ನಾನು ಕುಲಪತಿಗಳಿಗೆ ಮತ್ತು ಕುಲಸಚಿವರಿಗೆ ಇಬ್ಬರಿಗೂ ಕೂಡ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ದೀನಿ. ಕುಲಸಚಿವರು ಮತ್ತು ಕುಲಪತಿಗಳು ಇಬ್ಬರು ಕೂಡ ನನಗೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂದರೆ ನಾನು ಆಲ್ರೆಡಿ ನಮ್ಮಲ್ಲಿ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ, ಇನ್ನೊಂದು 2-3 ಡಿಪಾರ್ಟ್ಮೆಂಟ್ ಅಷ್ಟೇ ಉಳಿದಿದೆ, ಯಾವ್ಯಾವ ಆಯ್ಕೆ ಪ್ರಕ್ರಿಯೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.